ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಯು ಜಿ ಸಿ ಎನ್ ಇ ಟಿ ಜೆ ಆರ್ ಎಫ್ ಬಗ್ಗೆ ಪೂರ್ತಿ ನಾಲೆಡ್ಜ್ ಬೇಕು ಅಂದರೆ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೆಸ್ ದಿ ಬೆಲ್ ಐಕನ್. ಎನ್ ಇ ಟಿ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಜೆ ಆರ್ ಎಫ್ ಸ್ಟ್ಯಾಂಡ್ ಫಾರ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಈ ಎನ್ ಇ ಟಿ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ ಎನ್ ಟಿ ಎದವರೇ ಕಂಡಕ್ಟ್ ಮಾಡ್ತಾರೆ. ಎನ್ ಟಿ ಎ ಸ್ಟ್ಯಾಂಡ್ ಫಾರ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಸೊ ಎನ್ ಇ ಟಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋಕೆ ಅಟೆಂಪ್ಟ್ ಮಾಡೋಕೆ ಏನ್ ಎಲಿಜಿಬಿಲಿಟಿ ಬೇಕು ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, ಅಪಿಯರ್ಡ್ ಆಗಿದ್ರು ಓಕೆ. ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ 55% ಎಬೋವ್ ಇರಬೇಕು. ಇನ್ ಕೇಸ್ ಆಫ್ ಜನರಲ್ ಮೆರಿಟ್ ಜಿ ಎಂ ಕ್ಯಾಟಗರಿ ಇದ್ರೆ 55% ಇಸ್ ಎಲಿಜಿಬಿಲಿಟಿ ಟು ಕಂಡಕ್ಟ್ ಅ ಎನ್ ಇ ಟಿ. ರಿಸರ್ವ್ ಕ್ಯಾಟಗರೀಸ್ ಇದ್ರೆ 50%. ಏಜ್ ಲಿಮಿಟ್ ಎನ್ ಇ ಟಿನ ಕಂಡಕ್ಟ್ ಅಟೆಂಡ್ ಮಾಡೋಕೆ ದೆರ್ ಇಸ್ ನೋ ಏಜ್ ಲಿಮಿಟ್. ಬಟ್ ಜೆ ಆರ್ ಎಫ್ ಅನ್ನ ಬರಿಬೇಕು ಅಂದ್ರೆ ಜೆ ಆರ್ ಎಫ್ ಎಲಿಜಿಬಿಲಿಟಿ ಬೇಕು ಅಂದ್ರೆ ವಿ ಹ್ಯಾವ್ ಏಜ್ ಲಿಮಿಟ್. ಆ ಏಜ್ ಲಿಮಿಟ್ ಒಳಗಡೆ ನಾವು ಜೆ ಆರ್ ಎಫ್ ಅನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಜಿ ಎಂ ಕ್ಯಾಟಗರಿಗೆ 30 years, 33 years ಫಾರ್ ಒ ಬಿ ಸಿ and 35 years ಫಾರ್ ಎಸ್ ಸಿ ಆರ್ ಎಸ್ ಟಿ. ಎಕ್ಸಾಮ್ ಫೀಸ್ ನಾರ್ಮಲಿ ಜೆ ಎಂ ಕ್ಯಾಟಗರಿಗೆ ₹1000 ಇರುತ್ತೆ, ಒ ಬಿ ಸಿಗೆ ₹500 ಇರುತ್ತೆ, ಆರ್ ಎಸ್ ಸಿ ಅಂಡ್ ಎಸ್ ಟಿ ಇವರಿಗೆ 250 ಇರುತ್ತೆ ಎಕ್ಸಾಮ್ ಫೀಸ್. ಎಕ್ಸಾಮ್ ಡಿಪಾರ್ಟ್ಮೆಂಟಲ್ ವೈಸ್ ಶೆಡ್ಯೂಲ್ ವೈಸ್ ನಡೆಯುತ್ತೆ. ಇಲ್ಲಿ ಎನ್ ಇ ಟಿ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಕ್ವಶನ್ಸ್ ಮಲ್ಟಿಪಲ್ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಎಂ ಸಿ ಕ್ಯೂಸ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನಿಗೂ. ಸೊ ಇಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2, ಅಂಡ್ ಇಟ್ ಈಸ್ ಅ ಆನ್ಲೈನ್ ಎಕ್ಸಾಮ್. ಎನ್ ಇ ಟಿ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂದ್ರೆ ಇಂಗ್ಲಿಷ್ ಅಂಡ್ ಹಿಂದಿ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಬಟ್ ಕೆ ಸೆಟ್ ಎಕ್ಸಾಮ್ ಇಂಗ್ಲಿಷ್ ಅಂಡ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನೋ ಮೈನಸ್ ಮಾರ್ಕಿಂಗ್. ಟೈಮಿಂಗ್ 3 hours ಇರುತ್ತೆ. ಸೊ ನಾವು ಮೊದಲೇ ಹೇಳ್ದಂಗೆ ಎನ್ ಇ ಟಿ ಇರ್ಬೋದು, ಕೆ ಸೆಟ್ ಇರ್ಬೋದು, ಇದರಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಇಸ್ ಅ ಕಾಮನ್ ಟು ಆಲ್, ಎಲ್ಲ ಡಿಪಾರ್ಟ್ಮೆಂಟಿಗೂ ಕಾಮನ್ ಇರುತ್ತೆ. ಜನರಲ್ ಪೇಪರ್ ಟು ಆಲ್ ಡಿಪಾರ್ಟ್ಮೆಂಟ್. ಸೊ ಈ ಪೇಪರ್ ಅಲ್ಲಿ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಆರ್ ಕ್ಯಾರಿ 2 marks. ಅಂಡ್ ಪೇಪರ್ 1 ಸಿಲೆಬಸ್ ಇಸ್ ಲೈಕ್ ದಟ್. ಸೊ ಪೇಪರ್ 1 ಸಿಲೆಬಸ್ ಹೀಗಿರುತ್ತೆ. ಇಲ್ಲಿ 10 ಯೂನಿಟ್ ಇದೆ. ಯೂನಿಟ್ 1 ಇಸ್ ಅ ಟೀಚಿಂಗ್ ಆಪ್ಟಿಟ್ಯೂಡ್. And unit 2 is a research aptitude. Unit 3 is a reading comprehension. Unit 4 is a communication. Unit 5 is a mathematical reasoning and aptitude. Unit 6 is a logical reasoning. Unit 7 is a data interpretation. Unit 8 is a ICT, information and communications technology. Unit 9 is a people development and environment. And the last unit is a higher education system. ಸೊ ಟೋಟಲಿ 10 ಯೂನಿಟ್ಸ್ ಇದೆ. ಪ್ರತಿಯೊಂದು ಯೂನಿಟ್ ಇಂದನೂ 5 ಕ್ವಶನ್ಸ್ ಬರುತ್ತೆ. ಯಾವುದೇ ಕ್ಯಾಲ್ಕುಲೇಟರ್ ಅಥವಾ ನಾವು ರಫ್ ಪೇಪರ್ಸ್ ಅನ್ನ ತಗೊಂಡು ಹೋಗೋಕೆ ಅವಕಾಶ ಇರಲ್ಲ. ಪೇಪರ್ ಟು ಡಿಪಾರ್ಟ್ಮೆಂಟಲ್ ವೈಸ್ ಇರುತ್ತೆ. ಕಾಮರ್ಸಿಗೆ ಬೇರೆ ಇರುತ್ತೆ, ಹಿಸ್ಟ್ರಿಗೆ ಬೇರೆ ಇರುತ್ತೆ, ಎಕನಾಮಿಕ್ಸಿಗೆ ಬೇರೆ ಇರುತ್ತೆ, ಕನ್ನಡಕ್ಕೆ ಬೇರೆ ಇರುತ್ತೆ. ಪೇಪರ್ 2 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಆರ್ ಕ್ಯಾರಿ 2 marks. ಸೊ ಪೇಪರ್ 2 ಟೋಟಲಿ 200 marks ನಡೆಯುತ್ತೆ. ಪೇಪರ್ 1 100 marks ನಡೆಯುತ್ತೆ. ಟೋಟಲಿ 300 marks. ಸೊ ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಸೇರಿ ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟು ಬರಬೇಕು ಅಂದ್ರೆ ಫಾರ್ ಜಿ ಎಂ 40%, ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಟಿ ಇವರಿಗೆ 35% ಬಂದ್ರೆ ಸಾಕು, ಕ್ವಾಲಿಫೈಡ್ ಆಗ್ತಾರೆ. ಬಟ್ ಎಲ್ಲ ಕ್ವಾಲಿಫೈಡ್ ಆದ ಕ್ಯಾಂಡಿಡೇಟ್ಸ್ ಕೂಡ ನಟ್ ಕ್ವಾಲಿಫೈಡ್ ಆಗಲ್ಲ. ಬಿಕಾಸ್ ನಟ್ ಕ್ವಾಲಿಫೈಡ್ ಆಗಬೇಕು ಅಂದ್ರೆ ಕಟ್ ಆಫ್ ಗಿಂತ ಎಕ್ಸಸ್ ಬರಬೇಕು. ಬಟ್ ಕ್ವಾಲಿಫೈಡ್ ಲಿಸ್ಟ್ ಅಲ್ಲಿ ಬರಬೇಕು ಅಂದ್ರೆ ಜಿ ಎಂ 40% ಬಂದ್ರೆ ಸಾಕು, 2 ಪೇಪರ್ ಸೇರಿ. ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಇವರು 35%.
ಪೇಪರ್ 2 ಕಾಮರ್ಸ್ ಸಿಲೆಬಸ್ ಹೇಗಿದೆ ಅಂದ್ರೆ ಇದರಲ್ಲೂ ಕೂಡ 10 ಯೂನಿಟ್ ಇದೆ. ಯೂನಿಟ್ 1 is a business environment and international business. So this is the syllabus regarding to this unit 1. Then unit 2 is accounting and auditing. Unit 3 is business economics. Unit 4 is business finance. Unit 5 is business statistics and research methods. Unit 6 is business management and HRM, human resource management. Unit 7, banking and financial institution. Unit 8, marketing management. Unit 9, legal aspects of business. And the last unit, Unit 10, income tax and corporate tax planning. So this is all about the commerce NET syllabus. Even though KSET syllabus ಕೂಡ ಸೇಮ್ ಇರುತ್ತೆ. ದೆನ್ ಕೆಲವೊಂದು ಕ್ಯಾಂಡಿಡೇಟ್ಸಿಗೆ NET ಹಾಗೂ JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಇವನ್ ದೋ JRF ಕ್ಲಿಯರ್ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. The first of all, JRF stand for Junior Research Fellowship. ಸೊ ನಮಗೆ ಆಲ್ರೆಡಿ ಕ್ವಾಲಿಫೈಡ್ ಮಾರ್ಕ್ಸ್ ಗೊತ್ತಿದೆ. ಫಾರ್ GM ಕ್ಯಾಟಗರಿ 40%, 2 ಪೇಪರ್ ಸೇರಿ. SC ST OBC ಅವರಿಗೆ 35%. ಬಟ್ ಕ್ವಾಲಿಫೈಡ್ ಮಾರ್ಕ್ಸ್ ಆದ್ಮೇಲೆ ಆಫ್ಟರ್ ದಟ್ ಕಟ್ ಆಫ್ ಡಿಕ್ಲರೇಷನ್ ಆಗುತ್ತೆ. ಕಟ್ ಆಫ್ ಡಿಕ್ಲರೇಷನ್ ಆದ್ಮೇಲೆ ಕಟ್ ಆಫ್ ರೀಚ್ ಆದಂತಹ ಕ್ಯಾಂಡಿಡೇಟ್ಸ್ NET ಕ್ವಾಲಿಫೈಡ್ ಆಗ್ತಾರೆ. ದೆನ್ ಟಾಪ್ ರ್ಯಾಂಕಿಂಗ್ ಕ್ಯಾಂಡಿಡೇಟ್ಸಿಗೆ ದ ಸ್ಪೆಷಲಿ JRF ಸರ್ಟಿಫಿಕೇಟ್ಸ್ ಇಶ್ಯೂ ಆಗುತ್ತೆ. NET ಪ್ಲಸ್ JRF ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಹಾಗಾದ್ರೆ NETಗೆ ಬೇರೆ JRFಗೆ ಬೇರೆ ಸಿಲೆಬಸ್ ಇರುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಇರಲ್ವೋ ಇರುತ್ತೆ ಅನ್ನೋ ಡೌಟ್ ಇರ್ಬೋದು. ಬಟ್ ಸಿಲೆಬಸ್ ಸೇಮ್. ನಾವು JRF ಅನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರೂ NET ಕ್ಲಿಯರ್ ಮಾಡ್ಬೇಕು ಅಂದ್ರೂ ಸಿಲೆಬಸ್ ಒಂದೇ ಎಕ್ಸಾಮು. ಬಟ್ ಆಫ್ಟರ್ ಎಕ್ಸಾಮ್ ರಿಸಲ್ಟ್ ಡಿಕ್ಲರೇಷನ್ ಟಾಪ್ ರ್ಯಾಂಕಿಂಗ್ ಕ್ಯಾಂಡಿಡೇಟ್ಸಿಗೆ ಈ JRF ಸರ್ಟಿಫಿಕೇಟ್ಸ್ ಇಶ್ಯೂ ಆಗುತ್ತೆ. ಬೇರೆ ಬೇರೆ ಸಿಲೆಬಸ್ ಅಂತ ತಿಳ್ಕೊಬೇಡಿ. ಸೊ ಈ JRF ನ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ನ ಪಾಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅನ್ನೋ ಕ್ವಶನ್ ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು. JRF ಪಾಸ್ ಆದವರಿಗೆ ಫೆಲೋಶಿಪ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ PhD ಮಾಡ್ಬೇಕು ಅಂದ್ರೆ. ಸೊ JRF ಕಟ್ ಆಫ್ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಡಿಪೆಂಡ್ ಆನ್ ಪೇಪರ್ ಡಿಫಿಕಲ್ಟೀಸ್ ಅಂಡ್ ಡಿಪೆಂಡ್ ಆನ್ ಕ್ಯಾಂಡಿಡೇಟ್ಸ್ ರಿಸಲ್ಟ್ ರೆಸ್ಪಾನ್ಸ್ ಆರ್ ದ ಆನ್ಸರ್ಸ್ ರೆಸ್ಪಾನ್ಸ್. ಅವ್ರದ್ದು ಹೆಂಗೆ ಆನ್ಸರ್ಸ್ ಅಥವಾ ರಿಸಲ್ಟಿನ ರೆಸ್ಪಾನ್ಸ್ ಇರುತ್ತೋ ಅದ್ರ ಮೇಲೆ ಡಿಫಿಕಲ್ಟೀಸ್ ಅಥವಾ ಅದ್ರ ಮೇಲೆ ಕಟ್ ಆಫ್ ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ. ಸೊ JRF ನ ಕಟ್ ಆಫ್ ಪ್ರತಿ ವರ್ಷನೂ ಸೇಮ್ ಇರಲ್ಲ. ದೆನ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ನ ಪಾಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ, ದ ಫಸ್ಟ್ ಬೆನಿಫಿಟ್ ಏನಿದೆ ಅಂದ್ರೆ PhD ಅಥವಾ MPhil ಎನ್ರೋಲ್ಮೆಂಟ್ ಆಗ್ಬೇಕು ಅಂದ್ರೆ JRF ಆದ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಇವನ್ ಅವರಿಗೆ ಈ JRF ಆದಂತಹ ಕ್ಯಾಂಡಿಡೇಟ್ಸ್ಗೆ NET ಆದಂತಹ ಕ್ಯಾಂಡಿಡೇಟ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರಲ್ಲ. ಡೈರೆಕ್ಟ್ PhDಗೆ ಎನ್ರೋಲ್ ಆಗಬಹುದು. ದ ಸೆಕೆಂಡ್ ಬೆನಿಫಿಟ್ಸ್ ಏನಿದೆ ಅಂದ್ರೆ, ಆಫ್ಟರ್ JRF ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ PhDಗೆ ಎನ್ರೋಲ್ ಆದ್ರೆ, ಯಾವುದೇ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ ಅಂಡರ್ ಅಲ್ಲಿ PhD ಎನ್ರೋಲ್ ಆದ್ರೆ, ದೆನ್ ಅಂತಹ ಕ್ಯಾಂಡಿಡೇಟ್ಸ್ಗೆ ಪರ್ ಮಂತ್ ಸ್ಕಾಲರ್ಶಿಪ್ ಸಿಗುತ್ತೆ UGC ಕಡೆಯಿಂದ. ಅದು ಅಪ್ರಾಕ್ಸಿಮೇಟ್ಲಿ 38,000 ಪರ್ ಮಂತ್. ಅದು 5 ವರ್ಷ ತನಕ ಸ್ಕಾಲರ್ಶಿಪ್ ಸಿಗುತ್ತೆ ಪರ್ ಮಂತ್. ಸೊ ಬಿಫೋರ್ PhD ಎನ್ರೋಲ್ JRF ಕ್ರ್ಯಾಕ್ ಮಾಡ್ಕೊಂಡ್ರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ UGC ಕಡೆಯಿಂದ. ಓನ್ಲಿ ನೆಟ್ ಕ್ಲಿಯರ್ ಆದ್ರೆ ಈ ಸ್ಕಾಲರ್ಶಿಪ್ ಸಿಗಲ್ಲ. So this is the difference between NET, NET, National Eligibility Test, and Junior Fellowship, Research Fellowship. Then next, the third benefit ಏನಿದೆ JRF ಅನ್ನ ಕ್ಲಾರಿಫೈ ಮಾಡೋದ್ರಿಂದ, ಕ್ಲಿಯರ್ ಮಾಡೋದ್ರಿಂದ ಅಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು. ಆದ್ಮೇಲೆ JRF ಕ್ಯಾಂಡಿಡೇಟ್ಸ್ಗೆ API ನಲ್ಲಿ ಜಾಸ್ತಿ ಸ್ಕೋರ್ ಸಿಗುತ್ತೆ. API ಅಂದ್ರೆ ಏನು? ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್.
ಸೊ ನಾಟ್ ಓನ್ಲಿ ಆ ಕ್ಯಾಂಡಿಡೇಟ್ಸ್ ಗೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಲ್ಲಿ ಜಾಸ್ತಿ ಸ್ಕೋರ್ ಸಿಗುತ್ತೆ, ಇವೊಂದು ಆ ಕಾಲೇಜಿಗೆ ಯಾವ ಕಾಲೇಜಲ್ಲಿ ಅವ್ರು ವರ್ಕ್ ಮಾಡ್ತಾ ಇರ್ತಾರಲ್ಲ ಆ ಕಾಲೇಜಲ್ಲೂ ಕೂಡ ನ್ಯಾಕ್ ನಲ್ಲಿ ಜಾಸ್ತಿ ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಗ್ರೇಡ್ ಸಿಗೋ ಚಾನ್ಸಸ್ ಇದೆ. API ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ನಲ್ಲಿ NET ಹೋಲ್ಡರಿಗೆ ಅವನು ಜಸ್ಟ್ NET ಹೋಲ್ಡರ್ ಆಗಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಅದೇ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಕ್ವಾಲಿಫೈಡ್ ಆಗಿದ್ರೆ ಅಂತ ವ್ಯಕ್ತಿಗೆ ಅಥವಾ ಅಂತ ಕ್ಯಾಂಡಿಡೇಟ್ಸ್ಗೆ 7 ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ UGC NET JRF. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.